ಕೆ.ಎಸ್. ನೀಸರ್ ಅಹಮದ್ ಅವರು ರಚಿಸಿರುವ ಶಿಲುಬೆ ಏರಿದ್ದಾನೆ ಎಂಬ ಈ ಕವಿತೆಯನ್ನು ಅವರು ವ್ಯಕ್ತಿಪರ ಕವನಗಳು ಎಂಬ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಶಿಲುಬೆ ಏರಿದ್ದಾನೆ ಕ್ರೈಸ್ತ ಮತದ ಸಂತನೆನಿಸಿದ ಯೇಸು ಕ್ರಿಸ್ತ ಅಥವಾ ಜೀಸಸ್. ಆತ ತನ್ನ ಸಾವಿನ ಸಂದರ್ಭದಲ್ಲಿಯೂ ಲೋಕ ಕಲ್ಯಾಣದ ಹಿತವನ್ನು ಚಿಂತಿಸಿದ ಮಹಾತ್ಮ. ಆತನ ಪ್ರೀತಿ, ಕರುಣೆ, ಔದಾರ್ಯ ಇಂದಿನ ವಿಷಯ ವಾತಾವರಣದಲ್ಲಿ ಎಲ್ಲರ ಹೃದಯಗಳಲ್ಲೂ ಅನುಕರಣಗೊಳ್ಳಬೇಕೆಂದು ಕವಿ ಆಶಿಸಿದ್ದಾರೆ. ಕವಿತೆಯ ಆರಂಭವು ಡಿಸೆಂಬರ್ ತಿಂಗಳಲ್ಲಿ ಜಗತ್ತಿನಾದ್ಯಂತ ಆಚರಿಸಲ್ಪಡುವ ಕ್ರಿಸ್ಮಸ್ ಹಬ್ಬದ ಆಗಮನವನ್ನು ಕುರಿತು ಚಿತ್ರಿಸುತ್ತದೆ. ಪ್ರತಿಯೊಬ್ಬ ಕ್ರಿಶ್ಚಿಯನ್ ಧರ್ಮೀಯನು ಮನೆ ಮನೆಯಲ್ಲೂ ಸಂಭ್ರಮ ತರುವ ಕ್ರಿಸ್ಮಸ್ ಮನೆಗೆ ಕೇಕು, ನಕ್ಷತ್ರ, ದೀಪಗಳು ಹೊತ್ತು ತರುತ್ತವೆ. ಡಿಸೆಂಬರ್ನ ಕೊರೆಯುವ ಚಳಿಯಲ್ಲೂ ಈ ಸಂದರ್ಭಕ್ಕೆ ಕೊರತೆ ಇಲ್ಲ. ಮನೆಯೊಳಗೆ ಪ್ಲಾಸ್ಟಿಕ್ನ ಕ್ರಿಸ್ಮಸ್ ಗಿಡಗಳು ಬಂದು ಕುಳಿತರೆ ಆ ಗಿಡಕ್ಕೆ ಹತ್ತಿಯಿಂದ ಮಾಡಿದ ಮಜ್ಜಿನ ರೂಪವನ್ನು ಅಂಟಿಸಿರುತ್ತಾರೆ. ಮನೆಯ ಮುದ್ದೆ ಕ್ರಿಸ್ಮಸ್ ಸ್ಟಾರ್ ನೇತು ಹಾಕುವುದು, ಕೇಕು ಮಾಡಿಯೋ ಅಂಗಡಿಯಿಂದ ತಂದು ತಿನ್ನುವುದು, ಹಂಚುವುದು, ಕ್ರಿಸ್ಮಸ್ ಟ್ರೈ ಪ್ಲಾಸ್ಟಿಕ್ ಪ್ರತಿರೂಪವನ್ನು ತಂದು ಜೋಡಿಸುವುದು, ಈ ಎಲ್ಲವೂ ಹಬ್ಬ ತರುವ ಸಂದರ್ಭ ಸಂಕೇತಗಳಾಗಿವೆ. ಸ್ಟಾರ್ ಧರಿಸುವ ಕ್ರಿಶ್ಚಿಯನ್ ಹುಡುಗಿಯರು ಮಂಡಿಯೂರಿ ಬೊಂಬತ್ತಿ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವ ರೀತಿಯನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಬೊಂಬತ್ತಿಯ ಬೆಳಕಿನ ಸಂಕೇತ ಪ್ರಾರ್ಥನೆಯ ಮೂಲಕವೇ ಬೆಚ್ಚಗಾಗಿದೆ ಬೊಂಬತ್ತಿ ಎಂದು ಹೇಳುವ ಮೂಲಕ ಕವಿ ಬೆಚ್ಚನೆಯ ಪ್ರಾರ್ಥನೆ ದಿವ್ಯ ಅನುಭವವನ್ನು ಕಟ್ಟಿಕೊಂಡಿದ್ದಾರೆ. ಈ ಭಾಗದಲ್ಲಿ ಕವಿ ಗೋಡೆಗೆ ಅಂಟಿರುವ ಶಿಲುಬೆಯ ಯೇಸುವಿನ ಚಿತ್ರ ನೀಡಿದ್ದಾರೆ. ಗೋಡೆಯಲ್ಲಿ ಶಿಲುಬೆಗೇರಿಸಿರುವ ಜೀಸಸ್ನ ಪಟವಿದೆ. ಜೀಸಸ್ನ ಬಾಗಿದ ಶಿರ, ಅವನ ಕುತ್ತಿಗೆಯ ಭಾಗದ ನರವೊಂದು ಉಬ್ಬಿರುವುದನ್ನು ಕವಿ ಗಮನಿಸಿದ್ದಾರೆ. ಮೊಳೆ ಜಡೆದು ನೇತು ಹಾಕಿರುವುದರಿಂದ ಆಗಿರುತ್ತಿರುವ ಯಾತನೆ, ನೋವನ್ನು ಮರೆಸುವ, ನೋವಿನಲ್ಲೂ ಒಳ್ಳೆಯ ಮಾತುಗಳನ್ನಾಡಬಲ್ಲ ಎನ್ನುವಂತಹ ಮುಖಮುದ್ರೆ ಜೀಸಸ್ನಾಗಿದೆ. ಅವನದು ಎಲ್ಲರಿಗೆ ತೆರೆದ ಎದೆ ಮನಸ್ಸು ಎಂದು ಕವಿ ವರ್ಣಿಸಿದ್ದಾರೆ. ತಕ್ಷಣ ಕವಿಗೆ ಜೀಸಸ್ನ ಸಾವಿನ ಸಂದರ್ಭ ಕಣ್ಣೆದುರು ಮೂಡಿ ನಿಲ್ಲುತ್ತದೆ. ಜೀಸಸ್ನ ಶಿಲುಬೆಗೇರಿಸಲು ಆಗ್ರಹಿಸಿದ ರೋಮ್ನ ಯಜಮಾನಕರು ಆ ಪವಿತ್ರ ದಿನದಂದು ಕೊಲೆಗಡಿಕನಾದ ಬರೊಬ್ಬನನ್ನು ಕ್ಷಮಿಸಲು ಆಗ್ರಹಿಸುತ್ತಾರೆ ವಿನಃ ಜೀಸಸನನ್ನು ಕ್ಷಮಿಸಲು ಒಪ್ಪುವುದಿಲ್ಲ. ಅವರ ಒತ್ತಡಕ್ಕೆ ಮಣಿದು ಇಬ್ಬರು ಕಳ್ಳದ ಮಧ್ಯೆ ಜೀಸಸನನ್ನು ಗಲ್ಲಿಗೇರಿಸಲಾಯಿತು. ಆದ್ದರಿಂದ ಕವಿ ಜೀಸಸನಿಗೆ ಇಂಥ ಸ್ಥಿತಿ ತಂದಿದ್ದ ಕ್ರೂರಿಗಳನ್ನು ಆ ದೇವರು ಮನ್ನಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ನಿರಪರಾಧಿಯಾದ ಜೀಸಸನನ್ನು ಶಿಲುಬೆಗೇರಿಸಲು ತೀರ್ಮಾನಿಸಿ ಅವನ ಕೈ ಕಾಲುಗಳನ್ನು ಶಿಲುಬೆಗೆ ಎಣಿಸಿ ಮೊಳೆಯಿಟ್ಟು ಸುತ್ತಿಗೆಯಿಂದ ಒಡೆಯಲಾಯಿತು. ತಲೆಗೆ ಮುಳ್ಳಿನ ಕಿರೀಟವನ್ನಿಟ್ಟು ಬಡಿಯಲಾಯಿತು. ಇವೆಲ್ಲದ ಜೊತೆಗೆ ಇಡೀ ರೋಮಿನ ತುಂಬೆಲ್ಲ ಜೀಸಸ್ನ ಬಗ್ಗೆ ಸುಳ್ಳಿನ ಕೊಂಬು ಕಹಳೆಗಳನ್ನು ಮೊಳಗಿಸಲಾಯಿತು. ಇದನ್ನು ನೆನಪಿಸಿಕೊಳ್ಳುವ ಕವಿಗೆ ದುಷ್ಟರು ಜೀಸಸ್ನ ಬಗ್ಗೆ ತೋರಿದ ಕ್ರೌರ್ಯ ಇಂದಿಗೂ ಮರೆಯಲಿಲ್ಲವೆನಿಸುತ್ತದೆ. ಆ ಎಲ್ಲ ಕೆಡಕುಗಳನ್ನು ವೇಷ ಮರೆಸಿಕೊಂಡು ಇಂದಿಗೂ ಚಾಲ್ತಿಯಲ್ಲಿದ್ದು ಮುಗ್ಧರನ್ನು, ಅಮಾಯಕರನ್ನು ಹಿಂಸಿಸುತ್ತದೆ. ಆ ಕೆಡಕುಗಳಿಂದ ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರಾನೇಡುಗಳು ರೂಪ ತಳೆದು ಹಿಂಸೆಗೆ ಚಾಲನೆ ನೀಡಿದೆ. ಈ ದುಷ್ಟ ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವ ಬಲಿಷ್ಠ ಕೈಗಳು ಮನದೊಳಗೆ ಉದುಗಿಸಿಕೊಂಡಿರುವ ದ್ವೇಷಾಸೂಯೆಗಳಿಗೆ ಪ್ರತಿಕಾರ ಕೈಗೊಂಡಿವೆ ಎಂದು ಕವಿ ಚಿತ್ರಿಸಿದ್ದಾರೆ. ಇಂದು ಜಗತ್ತಿನಾದ್ಯಂತ ಇರುವ ದುಷ್ಟತನಕ್ಕೆ ಜೀಸಸ್ನ ಪ್ರೀತಿ, ಕರುಣೆ, ಔದಾರ್ಯಗಳ ಔಷಧವಾಗಬೇಕೆಂದು ಕವಿಯು ಆಶಿಸಿರುವ ವಿವರಗಳು ಪದ್ಯದ ಈ ಮೇಲಿನ ಭಾಗದಲ್ಲಿದೆ. ಕವಿಯ ಕಣ್ಣಿಗೆ ಜೀಸಸ್ ದುಷ್ಟ ಸಾಮ್ರಾಜ್ಯದ ಅವನತಿಗೆ, ಕ್ರೋಧಕ್ಕೆ, ತಿಳುಗೇಡಿತನಕ್ಕೆ ಉತ್ತರವಾಗಿ ಕಂಡು ಬಂದಿದ್ದಾನೆ. ದುಷ್ಟ ಸಾಮ್ರಾಜ್ಯ ದೂರಾಗಿ ವೈವಿರಾಜ್ಯದ ಆಗಮನದ ಸೂಚನೆಯಂತೆ ಜೀಸಸ್ ಈಗ ಶಿಲುಬೆ ಏರಿದ್ದಾನೆ ಎಂದು ಕವಿ ಭಾಷಿಸುತ್ತಾರೆ. ಇಂದು ಇಗರ್ಜಿ, ಮಸೀದಿ, ದೇವಸ್ಥಾನ, ಮಠ ಮುಂತಡೆ ಕಂಡು ಬರುತ್ತಿರುವುದು ಜನರ ಮತಿರಹಿತ ಹಠ. ಇದಕ್ಕೆ ಮುಂಗಾರು ಅಮಾಯಕರು ಬಲಿಯಾಗುತ್ತಿದ್ದಾರೆ. ಕೋರ್ಟು, ಪೊಲೀಸ್ ಠಾಣೆಗಳು ಮುಗ್ಧ ಜನರನ್ನು ಬಂಧಿಸಿ ಕತ್ತಲೆ ಕೋಣೆಯಲ್ಲಿರಿಸಿಕೊಂಡಿವೆ. ಬಡವರ ಮನೆಗಳಲ್ಲಿ ತಿಂಗಳಿಗೊಂದು ಸಲ ದೀಪ ಬೆಳಕುವ ಸ್ಥಿತಿಯೂ ಇಲ್ಲದ ಬಡತನ ರಾರಾಜಿಸುತ್ತಿದೆ. ಈ ಎಲ್ಲ ಮುಗ್ಗರ ನೋವುಗಳ ಪ್ರತಿರೂಪವಾಗಿ ಶಿಲುಬೆ ಏರಿರುವ ಯೇಸು ಕವಿಯ ಕಣ್ಣಿಗೆ ಕಾಣಿಸಿರುವುದು ಮಾತ್ರವಲ್ಲ,
ಆತ ಶೋಷಿತರ ಕಣ್ಣೀರನ್ನು ಒರೆಸುವ ಸತ್ಯ ಮಾರ್ಗದಲ್ಲಿ ಜಗತ್ತನ್ನು ಮುನ್ನಡೆಸಬಲ್ಲ ಮಹಾಶಕ್ತಿಯಾಗಿ ಕಾಣಿಸಿಕೊಂಡಿದ್ದಾನೆ. ಕವಿಯು ಶಿಲುಬೆ ಏರಿರುವ ಯೇಸು ಜಗತ್ತಿನ ದುಃಖವನ್ನು ತೊಡೆಯುವ ಮಹಾ ಸಂತನೆಂದು ಭಾವಿಸಿದ್ದಾರೆ. ಫ್ರೆಂಡ್ಸ್, ಯಾವುದಾದ್ರೂ ಡೌಟ್ಸ್ ಇದ್ರೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಈ ನಂಬರ್ಗೆ ಕಾಲ್ ಮಾಡಿ ನೀವು ಕೇಳಬಹುದು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.